ದಿನನಿತ್ಯ ಬೆಳೆಸುವ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಅದರದ್ದೇ ಆದ ಬೆಲೆ ಮತ್ತೆ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಟೊಮೆಟೊವು ಸಹ ತನ್ನದೇ ಆದ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಟೊಮೆಟೊವು ಅತಿ ಪ್ರಮುಖ ಸ್ಥಾನ ಪಡೆದುಕೊಂಡಿದ್ದು, ಇದನ್ನು ಸಂಸ್ಕರಣೆ ಮಾಡಿ ಜಾಮ್ ಹಾಗೂ ಸಾಸ್ಗಳನ್ನು ಮಾಡಿ ಹೊರ ರಾಜ್ಯಗಳಿಗೂ ಕೂಡ ರಫ್ತು ಮಾಡಬಹುದು. ಎಲ್ಲ ತರಕಾರಿಗಳಲ್ಲಿ ರೋಗ ಸರ್ವೇ ಸಾಮಾನ್ಯ. ಅದೇ ರೀತಿ ಟೊಮೆಟೊದಲ್ಲೂ ಸಹ ಕೆಲವೊಂದು ರೋಗಗಳು ಕಾಡುತ್ತವೆ. ಹಾಗಾದ್ರೆ ಅದು ಯಾವ್ಯಾವ ರೋಗಗಳು ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಡ್ಯಾಂಪಿಂಗ್ ಆಫ್ ಎಂದರೆ ಸಸಿ ಕೊಳೆಯುವ ರೋಗ. ಈ ರೋಗವು ನರ್ಸರಿ ಹಂತದಲ್ಲೇ ಪ್ರಾರಂಭವಾಗುತ್ತದೆ. ರೋಗಕ್ಕೆ ತುತ್ತಾದ ಸಸಿಗಳು ಕತ್ತು ಹಿಸುಕಿದಂತೆ ಆಗಿ ಕಾಂಡ ಕೊಳೆತು ಸಾಯುತ್ತವೆ. ಈ ರೋಗವನ್ನು ತಡೆಗಟ್ಟಲು ಮೆಟ್ಲಾಕ್ಸಿಲ್ 1.5 ಗ್ರಾಂ ಪರ್ ಲೀಟರ್ ಆಫ್ ದಿ ವಾಟರ್ ಅಥವಾ ಬೇಯರ್ ಅಲೈಟ್ 2 ಗ್ರಾಂ ಪರ್ ಲೀಟರ್ ಆಫ್ ದಿ ವಾಟರ್ ಬಳಸಬಹುದು. ಮುಂದಿನ ರೋಗ ಅಂಗಮಾರಿ ರೋಗ ಅಥವಾ ಅರ್ಲಿ ಬ್ಲೈಟ್ ಅಂತಲೂ ಸಹ ಕರೀತಾರೆ. ಈ ರೋಗವು ಎಲೆಗಳಲ್ಲಿ ಕಪ್ಪು ಚುಕ್ಕೆಯ ಆಕಾರದಲ್ಲಿ ಪ್ರಾರಂಭವಾಗುತ್ತದೆ. ನಂತರ ಕಾಂಡದಲ್ಲಿ ಮತ್ತು ಹಣ್ಣಿನಲ್ಲೂ ಸಹ ಪ್ರಾರಂಭವಾಗುತ್ತವೆ. ಈ ರೋಗದ ಲಕ್ಷಣ ನೋಡೋದಕ್ಕೆ ಹೇಗೆ ಕಾಣುತ್ತೆ ಅಂದರೆ ಎಲೆಗಳ ಮೇಲೆ ಕಾನ್ಸೆಂಟ್ರಿಕ್ ರಿಂಗ್ ಆಕಾರದಲ್ಲಿ ಕಂಡುಬರುತ್ತದೆ. ನಂತರ ರೋಗಕ್ಕೆ ತುತ್ತಾದ ಕಾಂಡವು ಕೊಳೆತು ಸಾಯುತ್ತದೆ. ಹಣ್ಣುಗಳು ಸಹ ಕಪ್ಪಾಗಿ ಕೊಳೆತು ಹೋಗುತ್ತವೆ. ಈ ರೋಗವನ್ನು ತಡೆಗಟ್ಟಲು ಇಂಡೋಫಿಲ್ M45 2 ಗ್ರಾಂ 1 ಲೀಟರ್ ನೀರಿಗೆ, ಕವಚ್ ಫ್ಲೋ 2 ಗ್ರಾಂ 1 ಲೀಟರ್ ನೀರಿಗೆ ಅಥವಾ ಕ್ಯಾಬ್ರಿಯೋಟಾಪ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ನೆಟಿವೋ 2 ರಿಂದ 5 ಗ್ರಾಂ 1 ಲೀಟರ್ ನೀರಿಗೆ ಮತ್ತು ಮಲ್ಟಿಪ್ಲೆಕ್ಸ್ ಬಯೋಜೋಡಿ 5 ಗ್ರಾಂ 1 ಲೀಟರ್ ನೀರಿಗೆ ಬಳಸಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲಿ ಲಭ್ಯವಿದೆ. ಈ ಕೂಡಲೇ ಸಂಪರ್ಕಿಸಿ.